ಅಷ್ಟೇ ನಾವು ರೊಕ್ಕ ನೋಡಬಾರ್ದ್ರಿ, ಖುಷಿ ಆಗಂಗ ಅವ್ರಿಗೆ ಊಟ ಕೊಟ್ಬಿಟ್ರಿ ಅವ್ರಿಗೆ ಇನ್ನೊಂದ್ಸಲ ಏನಾಗತ್ರಿ ಅವ್ರಿಗೆ ಅಡ್ಡಿ ಇಲ್ಲಪ್ಪ, ಬೇರೆ ಮಾರ್ಕೆಟ್ಗೂ ಬೇರೆ ಅಂಗಡಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಏನೋ ಐತಿ ಅಂತ ಅನಿಸ್ಬೇಕು. ಆ 2 ರೊಟ್ಟಿ, ಅನ್ನ, ಸಾರು, ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಹಪ್ಪಳ, ಮೊಸರು, ಕೊರದಿಟ್ಟಿನ ಪಲ್ಯ ಅಂತ ಬರುತ್ತ್ರಿ. ಅದೊಂದು ಶೇಂಗಾ ಚಟ್ನಿ, ಮನಿ ಕರಂಡಿ, ನಮ್ಮ ಅಮ್ಮ ಹಾಕಿದ ಕರಂಡಿ ಐತ್ರಿ, ಅದ್ರ ಕೊಟ್ಟಾಗ ಬರ್ತೈತ್ರಿ. ದೇವ್ರ ಆಶೀರ್ವಾದ. ಬಾಡಿಗೆ ಇದ್ರಿ ಫಸ್ಟ್. ಇಲ್ಲೇ ಸಣ್ಣ ಒಂದು ಫುಟ್ಪಾತ್ನಾಗ ದಿನಂಪ್ರತಿ ಗಾಡಿಗೆ ಇಡ್ಲಿ, ವಡ, ಚಿತ್ರಾನ್ನ, ಪಲಾವ್ ಮಾಡ್ತಾ ಇದ್ರಿ. ಆಗ ಮಾಡ್ತಾ ಮಾಡ್ತಾ ಬಂದು ಸ್ವಲ್ಪ ದೇವ್ರ ಆಶೀರ್ವಾದ ಬಾಡಿಗೆ ಅಂಗಡಿ ಸಿಕ್ತಿಲ್ಲ. ಅದ್ರ ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಒಂದು 5-6 ವರ್ಷ ಆತ್ರಿ. ಸ್ವಲ್ಪ ಇದನ್ನ ಬಾಡಿಗೆದಿದ್ದ ಸ್ವಂತ ಮಾಡಿ ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಹೇಳಿದ್ದೀನಪ್ಪ ಅಂದರೆ ಹಾವೇರಿಲಿ ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಒಂದು ಜಾಗ ಶುರುವಾಗಿ ಸುಮಾರು 17 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರು. ಜಾಗ ಯಾವುದಪ್ಪ ಅಂತಂದರೆ ಶ್ರೀ ಶರಣಬಸವೇಶ್ವರ ಲಿಂಗಾಯತ ಖಾನಾವಳಿ ಅಂತ, ಹುಬ್ಬಳ್ಳಿ ಮೇನ್ ರೋಡು, ಹಾವೇರಿ ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್ ಆಪೋಸಿಟ್ಲೇ ಬರುವಂಥ ಒಂದು ಜಾಗ. ಜಸ್ಟ್ 90 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ಸೋಮವಾರ ಆದರೆ ಹೋಳಿಗೆ ಜೊತೆಗೆ 100 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾರಂತೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರ್ ಆಗಿರುವಂಥ ಜಾಗ. ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ ಹೊಸ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಒಂದೊಳ್ಳೆ ನಾರ್ತ್ ಕರ್ನಾಟಕ ಊಟನ ಮಾಡೋಣ. ಎಸ್, ಜಾಗಕ್ಕೆ ಒಂದು ಸೆಟ್ಲ್ ಆಗಿದ್ದೀವಿ. ಹತ್ತತ್ರ 17 ವರ್ಷ, 18, ಇನ್ನೊಂದು 25 ಬಂದರೆ 18 ವರ್ಷ ಹಳೆ ಜಾಗ ಅಂತಲೇ ಹೇಳ್ಬೋದು. ಜಸ್ಟ್ ಸ್ಟ್ರೀಟ್ ಫುಡ್ ಸ್ಟಾರ್ಟ್ ಮಾಡಿದ್ರಂತೆ. ನಾರ್ಮಲ್ ತಿಂಡಿ ಐಟಮ್ ಕೊಟ್ಕೊಂಡು ಬರ್ತಾ ಇದ್ರಂತೆ. ಅದಾದಮೇಲೆ ಈ ಒಂದು ಹೋಟ್ಲನ್ನ ರೆಂಟ್ ತೊಗೊಂಡು ಇವಾಗ ಓನರ್ ಆಗಿ ಇಡೀ ಬಿಲ್ಡಿಂಗ್ನ ತೊಗೊಂಡು ಕೆಳಗಡೆ ಮತ್ತು ಮೇಲ್ಗಡೆ 2 ಆ್ಯಂಬಿಯನ್ಸಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಎಷ್ಟೇ ಜನ ಬಂದರೂ ಕೂಡ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ 90 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಇವತ್ತು ನಾವು ಸೋಮವಾರ ಬಂದಿರೋದ್ರಿಂದ 100 ರೂಪಾಯಿಗೆ ಹೋಳಿಗೆ ಕೊಡ್ತಾರಂತೆ. 10 ಅಂದರೆ ಒಂದು ಹೋಳಿಗೆ ಕಾಸ್ಟು 10 ರೂಪಾಯಿ. 100 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಜೊತೆಗೆ ಹೋಳಿಗೆ ಕೂಡ ಕೊಡ್ತಾರೆ. ಆರ್ಡ್ರ್ ಮಾಡಿದ್ದೀವಿ ಐಟಮ್ನ, ತಗೊಬರಲಿ, ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಎಸ್, ತಗೊಬರ್ತಾ ಇದ್ದಾರೆ. ಏನಿದು ಮೊಳಕೆ ಕಾಳ? ಓಕೆ. ಇದು ಬದನೆಕಾಯಿ ಪಲ್ಯ, ಗೊಜ್ಜಾ? ಓಕೆ. ಇನ್ನೇನು ಬರಬೇಕು? ಹೋಳಿಗೆ. ಎಸ್, ಇವತ್ತು ಮಂಡೇ ಆಗಿರೋದ್ರಿಂದ ಹೋಳಿಗೆ ತಗೊಬರಕ್ಕೆ ಹೋಗಿದ್ದಾರೆ. ಹೋಳಿಗೆ ಬಂತು. ಏನಂತ ತಗೊಂಡಿದ್ದೀನಿ ತೋರಿಸಿ ನೋಡಿ. ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಚಟ್ನಿ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ, ಅದಾದಮೇಲೆ ಇದು ಚಟ್ನಿ ಪುಡಿ ಅಂದರೆ ಶೇಂಗಾ ಚಟ್ನಿ ಅಂತಾರಲ್ಲ, ಶೇಂಗಾ ಚಟ್ನಿ ಕೊಟ್ಟಿದ್ದಾರೆ, ಕೋಸಂಬರಿ, ಅದಾದಮೇಲೆ ಮೊಳಕೆ ಕಾಳಲ್ಲಿ ಮಾಡಿರುವಂಥ ಒಂದು ಪಲ್ಯ. ಈ ಕಡೆ ಬಂದರೆ ಬದನೆಕಾಯಿ ಗೊಜ್ಜು, ಅದಾದಮೇಲೆ ಮೊಸರು ಕೊಟ್ಟಿದ್ದಾರೆ. ಸೊ ಫಸ್ಟು ನಾವು ಈ ಹೋಳಿಗೆಯಿಂದನೇ ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ತುಪ್ಪ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಕೊಟ್ಟಿದ್ದಾರೆ. ಹಂಗೆ ತುಪ್ಪ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಒಂದು ಬೈಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಹೌದಾ? ಆ ಬೇಳೆ ಘಾಟು, ಲೈಟ್ ತಿನ್ನ ಲೇಯರ್ ಇರುತ್ತಲ್ಲ, ಅದಾಗಿ ಬೆಲ್ಲ ಮರ್ಜಾಗ ಒಂದು ಸ್ವೀಟ್ ಟೆಕ್ಸ್ಚರು ಲೈಟಾಗಿ ಓಪನ್ ಅಪ್ ಆಗುತ್ತೆ. ಫಸ್ಟ್ ಬಾಯಿಗಿಟ್ಟ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ. ನಾರ್ಮಲ್ಲು ಚಪಾತಿ ತಿಂತೀವಲ್ಲ ಆ ಥರ ಫೀಲ್ ಕೊಡುತ್ತೆ. ತಿಂದು ಒಂದು ಸ್ವಲ್ಪ 2-3 ಜಗಿತೀವಲ್ಲ, ಜಗದಾದ್ಮೇಲೆ ಆ ಸ್ವೀಟ್ ಓಪನ್ ಆಗುತ್ತೆ. ನಿಜ ಚೆನ್ನಾಗಿದೆ. ತುಪ್ಪ ಹಾಕಿರ್ತಾರಲ್ಲ, ಅದು ಸ್ವೀಟ್ನ ಎನ್ಹಾನ್ಸ್ ಮಾಡುತ್ತೆ. ಆ ಸ್ವೀಟ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಗೊತ್ತಾಗಂಗೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ತಿನ್ನು ಲೇಯರು ಚಪಾತಿ ಥರ ಇರುವಂಥ ಒಂದು ಹೋಳಿಗೆ ಅಂತಲೇ ಹೇಳ್ಬೋದು. ಸ್ವಲ್ಪ ಜಾಸ್ತಿ ತಿಕ್ಕಾಗಿದ್ದರೆ ಹೋಳಿಗೆ ತಿನ್ನೋಕ್ಕೆ ಮಜನೇ ಇರಲ್ಲ. ಹಿಂಗೆ ತಿನ್ನಗಿದ್ರೇ ಮಜಾ. ನಾರ್ತ್ ಕರ್ನಾಟಕದಲ್ಲಿ ಹೋಳಿಗೆನಂತೂ ಒಂದು ಒಳ್ಳೆ ಚಪಾತಿ ರೇಂಜ್ಗೆ ತಟ್ಬಿಟ್ಟಿರ್ತಾರೆ. ಕೆಳಗಡೆ ಬಿಸಿ ಬಿಸಿ ರೆಡಿ ಆಗ್ತಿರುತ್ತೆ, ಮೇಲ್ಗಡೆ ಬಿಸಿ ಬಿಸಿಯಾಗಿ ಕೊಡ್ತಾ ಇರ್ತಾರೆ. ಲಾಸ್ಟ್ ಬೈಟು ಸೂಪರ್. ನೆಕ್ಸ್ಟು ಇನ್ನು ತಿಂದು ರೊಟ್ಟಿ ಹಾಕ್ಸ್ಕೊತೀನಿ. ಇದು 10 ರೂಪಾಯಿ ಅಲ್ವಾ? ಹೋಳಿಗೆ 20, ಇದು 10. ಓಕೆ. ನೋಡಿ, ಪೇಪರ್ ಥರ ಇದೆ ರೊಟ್ಟಿ ಅಂತೂ. ನಮ್ಮ ಕಡೆ ಚಪಾತಿನೂ ಕೂಡ ಈ ರೇಂಜಿಗೆ ಮಾಡಲ್ಲ, ಕೈಯಲ್ಲೇ ನೋಡಿ ಯಾವ ರೇಂಜಿಗೆ ತರ್ತಾರೆ. ಹಾಗೆ ಸ್ವಲ್ಪ ಬ್ರೇಕ್ ಮಾಡಿಕೊಂಡು ಈ ಇದರ ಜೊತೆ ಟ್ರೈ ಮಾಡೋಣ. ಬದನೆಕಾಯಿ ಪಲ್ಯ ಜೊತೆಗೆ, ಪಲ್ಯ ಅಂತ ಹೇಳೋಕ್ಕಲ್ಲ, ಗೊಜ್ಜು ಅಂತಲೇ ಹೇಳ್ಬೋದು, ಅದ್ರ ಜೊತೆ ಟ್ರೈ ಮಾಡೋಣ. ಸ್ವೀಟ್ ತಿನ್ನೋದ್ಮೇಲೆ ಖಾರದಿಂದ ಓಪನಿಂಗು
ಬಾಯಿಗಿಟ್ಟ ತಕ್ಷಣ ಆ ಖಾರ ಪಟ್ಟಂತ ಹೊಡೆಯುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ ಆ ಖಾರ ಆನ್ ದ ಪಾಯಿಂಟಲ್ಲಿ ಪಟ್ಟಂತ ಸ್ಟ್ರೈಕ್ ಆಗುತ್ತೆ. ನಿಜ ಚೆನ್ನಾಗಿದೆ. ಒಳ್ಳೆ ಬದನೆಕಾಯಿ ಗೊಜ್ಜು. ನಿಮ್ಮ ಕಡೆ ನಮ್ಮ ಕಡೆ ಗೊಜ್ಜು, ನಾನು ಗೊಜ್ಜು ಅಂತೀನಿ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನ ಕಮೆಂಟ್ ತಿಳಿಸಿ. ಸೂಪರ್. ಹಂಗೆ ಸ್ವಲ್ಪ ಇದು ಕೊಟ್ಟಿದ್ದಾರೆ ಮೊಳಕೆ ಕಾಳಲ್ಲಿ ಸಾಫ್ಟಾಗಿರೋಂಥ ರೊಟ್ಟಿ. ಹಂಗೆ ಸ್ವಲ್ಪ ಮೊಳಕೆ ಕಾಳು ಜೊತೆ ತಿಂದರೆ ಸಖತ್ತಾಗಿರುತ್ತೆ. ತಿನ್ನೋಣ. ಜಸ್ಟು ಮೊಳಕೆ ಕಾಳು ಮಾಡಿಬಿಟ್ಟು ಅದನ್ನ ಲೈಟಾಗಿ ಈ ಒಗ್ಗರಣೆ ಕೊಡ್ತಾರೆ ಗೊತ್ತಾ, ಆ ಟೈಪಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ಕೊಟ್ಟಿದ್ದಾರೆ. ಲೈಟಾಗಿ ಗ್ರೇವಿಶ್ ಆಗಿದೆ. ಅಲ್ಲಿರುವಂಥ ಮೊಳಕೆಗಳಿರುವಂಥ ಒಂದು ವಾಟರ್ ಲೆವೆಲು ಲೈಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಚೆನ್ನಾಗಿ ಬೇಯಿಸಿದ್ದಾರೆ. ಕಾಳು ಹಸಿ ಅನಿಸಲ್ಲ, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಜೊತೆಗೆ ಆ ಖಾರಾಗಿರೆಲ್ಲ ಪರ್ಫೆಕ್ಟಾಗಿ ಹಿಡಿದಿರುತ್ತೆ. ರೊಟ್ಟಿ ಜೊತೆ ಒಂದೊಳ್ಳೆ ಕಾಂಬಿನೇಷನು. ನೆಕ್ಸ್ಟು ಇದನ್ನು ಖಾಲಿ ಮಾಡಿ ರೈಸ್ ಹಚ್ಕೊಳ್ಳೋಣ. ಅನ್ಲಿಮಿಟೆಡ್ ರೈಸು. ಲೈಟಾಗಿ ಖಾರ ತಿಂದಾದ್ಮೇಲೆ ಸ್ವಲ್ಪ ರೈಸ್ ಹಚ್ಕೊಂಡು ತಿಂದರೆ ಹಿತವಾಗಿರುತ್ತೆ. ಮೊಸರು ಕೂಡ ಕೊಟ್ಟಿದ್ದಾರೆ. ಹಪ್ಪಳ ಸಾಕು. ಹಾಂ ಇರಿ ಇದು ಸ್ವಲ್ಪ ಮಾತ್ರ ಸಾಂಬಾರು ಹಾಕಿ ಸ್ವಲ್ಪ ಮೊಸರು ಹಾಕ್ಕೊತೀನಿ. ಇದಕ್ಕೆ ಹಾಕಿ. ಹಾಂ ಸಾಕು. ಇದಕ್ಕೆ ರಸಮ್ ಕೂಡ ಕೊಡ್ತೀರಲ್ಲ? ರಸಮ್ ಕೊಡ್ತೀರ. ಓಕೆ. ಸಾಂಬಾರು ಜೊತೆಗೆ ರೈಸು, ಹಪ್ಪಳ ಕೊಟ್ಟಿದ್ದಾರೆ. ಒಳ್ಳೆ ತಿಳಿ ಸಾಂಬಾರು ಅಂತಲೇ ಹೇಳ್ಬೋದು. ಬಿಸಿಯಾಗಿದೆ. ಬಿಸಿ ರೈಸು, ಬಿಸಿ ಸಾಂಬಾರು. ಹಂಗೆ ಸ್ವಲ್ಪ ತೊಗೊಂಡು ತಿಂದರೆ ಚೆನ್ನಾಗಿರುತ್ತೆ. ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಬಿಸಿ ಸಿಕ್ಕಾಬಟ್ಟೆ. ತಿನ್ನೋಣ. ಲೈಟಾಗಿ ಉಪ್ಪು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ಒಂದೊಳ್ಳೆ ಹಿತವಾಗಿರೋಂಥ ಸಾಂಬಾರು. ಮನೇಲಿ ಮಾಡೋದು ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಇದೆ. ಜಾಸ್ತಿ ತಿಕ್ಕಾಗಿರಲ್ಲ, ತಿಳಿಯಾಗಿರುತ್ತೆ. ಕ್ಯಾರೆಟ್ ಜೋರು ಹಾಕಿದ್ದಾರೆ. ಇನ್ನೊಂದು ಬೈಟು. ಸೂಪರಾಗಿದೆ. ಲೈಟಾಗಿದೆ. ಹಂಗೆ ಸ್ವಲ್ಪ ಹಪ್ಪಳ ತೊಗೊಂಡು ಒಂದು ಬೈಟ್ ಮಾಡೋಣ. ಬಿಸಿ. ಹಪ್ಪಳ ಜೊತೆಗಂತೂ ಕ್ರೇಜಿ ಕಾಂಬಿನೇಷನು. ಒಂದು ಬೈಟ್ ಮಾಡಿ ಸ್ವಲ್ಪ ಉಪ್ಪಿನಕಾಯಿ ತೊಗೊಂಡ್ಬಿಡ. ಹಂಗೆ ಉಪ್ಪಿನಕಾಯಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪಿನಕಾಯಿ. ಈ ನಾರ್ತ್ ಕರ್ನಾಟಕ ಫುಡ್ ಅಂದ್ರೇ ಒಂಥರ ಚೆಂದ. ಎಲ್ಲನೂ ಇರುತ್ತೆ. ಪ್ರತಿಯೊಂದು ಏನೇನೋ ಬೇಕಾದ ಎಲ್ಲ ಐಟಮು. ಈ ಕಡೆ ಸ್ಪ್ರೌಟ್ಸ್ ಇದೆ, ಈ ಕಡೆ ಕೋಸಂಬರಿ ಇದೆ, ಆ ಕಡೆ ಚಟ್ನಿ ಪುಡಿ ಇದೆ. ಹೆಲ್ತಿಯಾಗಿರೋಂಥ ಐಟಮ್ನೇ ಸರ್ವ್ ಮಾಡ್ತಾರೆ. ಆಯಿಲ್ನೇ ಜಾಸ್ತಿ ಇರೋಲ್ಲ, ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಲ್ಲ. ಮೈಲ್ಡಲ್ಲಿರುತ್ತೆ, ಹೆಲ್ತಿಯಾಗಿರುತ್ತೆ, ಬೆಸ್ಟಾಗಿರುತ್ತೆ. ಸೂಪರ್. ಒಂದೊಳ್ಳೆ ತಿಳಿ ಸಾಂಬಾರು, ಸ್ವಲ್ಪ ತಿಕ್ಕಾಗಿರೋಂಥ ಮೊಸರು. ಎಲ್ಲೇ ಹೋಗಿ ಈ ನಾರ್ತ್ ಕರ್ನಾಟಕದಲ್ಲಿ ಮೊಸರು ಕಾಮನಾಗಿ ಕೊಡ್ತಾರೆ. ಅದಕ್ಕೆ ಲೈಟಾಗಿ ಚಟ್ನಿ ಪುಡಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮು ಹುಬ್ಳಿಯಲ್ಲಿ ಟ್ರೈ ಮಾಡಿದ್ದೆ, ಸೂಪರಾಗಿತ್ತು. ಹಂಗೆ ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಕೊಂಡು ಚಟ್ನಿ ಪುಡಿ ಜೊತೆಗೆ ಒಂದು ಬೈಟ್. ಸೂಪರ್. ಒಂದು ಚಟ್ನಿ ಪುಡಿ ಫ್ಲೇವರ್ ಇದೆಯಲ್ಲ ಗೊತ್ತಾ, ಅದು ಬಾಯಿಗೆ ಇಟ್ಟ ತಕ್ಷಣ ಬೂಸ್ಟಪ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಬೆಸ್ಟು. ಜಸ್ಟು ಮೊಸರು ಮತ್ತು ಚಟ್ನಿ ಪುಡಿ ಕೊಟ್ರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬಿಡ್ಬೋದು. ಬೋರ್ ಹೊಡಿಯಲ್ಲ. ಯಾಕಂದರೆ ಅದರಲ್ಲಿ ಎಲ್ಲ ಕಂಪ್ಲೀಟಾಗಿ ಎಲ್ಲನೂ ಇರುತ್ತೆ. ಲೈಟಾಗಿ ಸ್ಪೈಸಿನೆಸ್ ಇರುತ್ತೆ, ಲೈಟಾಗಿ ಸಾಲ್ಟಿನೆಸ್ ಇರುತ್ತೆ. ಜೊತೆಗೆ ಆ ಒಂದು ಇದು ಶೇಂಗಾ ಇದೆಯಲ್ಲ, ಕಡಲೆ ಬೀಜ, ಅದರ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ. ಲಾಸ್ಟ್ ಒಂದು ಬೈಟು. ಸೂಪರ್. ಈ ಜಾಗದ ಬಗ್ಗೆ ಹೇಳ್ಬೇಕಂತಂದರೆ ಶುರುವಾಗಿ 17 ವರ್ಷ ಆಗಿದೆ. ಇದು ಹುಬ್ಳಿಗೆ ಹೋಗುವಂಥ ಮೇನ್ ರೋಡು, ಹಾವೇರಿ ಬಸ್ ಸ್ಟಾಪ್ ಆಪೋಸಿಟಲ್ಲೇ ಬರುವಂಥ ಒಂದು ಜಾಗ. ಸೊ ಲೋಕಲಿ ಸಿಕ್ಕಾಬಟ್ಟೆ ಪಾಪುಲರು, ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ. ಒಂದು ಬಾರಿ ಟ್ರೈ ಮಾಡಿದ್ರು ಮತ್ತೆ ರಿಪೀಟ್ ಮಾಡ್ತಾರೆ ಅಂತ ಓನರ್ ಹೇಳ್ತಾಯಿದ್ರು. ಬಿಕಾಸ್ ಮನೆ ಊಟ ಕೊಡ್ತಾಯಿದ್ದಾರೆ. ಮನೆ ಊಟ ಆಗಿರೋ ಕಾರಣದಿಂದ ಜನ ರಿಪೀಟೆಡಾಗಿ ಬರ್ತಾರೆ. ಸೊ ಈ ಒಂದು ಜಾಗದ ಬಗ್ಗೆ ನೀವು ಕೇಳಿದರೆ, ಇಲ್ಲ ಟೇಸ್ಟ್ ಮಾಡಿದರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಕಮೆಂಟ್ ತಿಳಿಸಿ. ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಹಾವೇರಿಗೆ ಬಂದಾಗ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಪಕ್ಕಾ ಮನೆ ಊಟ, ಪಕ್ಕಾ ಸಾತ್ವಿಕವಾಗಿರುವಂಥ ಆಹಾರ, ಬೆಸ್ಟಾಗಿರುತ್ತೆ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.